I'm Dr. Sridhar, founder of Diksha. I'm Lalit Sridhar, co-founder of Diksha. Of our children in this year's academic season, children of Diksha Vedantu have done phenomenally well in PUC and in competitive exams such as the CET, COMEDK, JEE Main, JEE Advance, NEET, and ICER. What is amazing is these children are not just good in one track or field. You have so many children who got a rank in PUC, JEE Main, JEE Advance, and also in medicine. And they have a plethora of choices to decide what they want to do. This is all largely due to the amazing efforts of all the teachers who've been more of friends and mentors for them, walking through them through this journey. 2 years is a very difficult journey. The teachers have been with them non-stop to guide them and help them along. ಸೊ ಈ ಪ್ರಶ್ನೆ ಬರ್ಬೋದು, ಯಾಕೆ ಈ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದೀವಿ ಅಂದರೆ ಟು ಇನ್ಸ್ಪೈರ್ ದ ಸ್ಟೂಡೆಂಟ್ಸ್, ಟು ಶೋಕೇಸ್ ದೆಮ್ ಆ್ಯಂಡ್ ಸೇ ದಟ್ ಎಸ್ ಇಟ್ ಇಸ್ ಪಾಸಿಬಲ್. ಈ ಜೀವನದಲ್ಲಿ ಏನು ಮನಸ್ಸಿಗೆ ಇದೆಯೋ ಅದು ಇಟ್ ಇಸ್ ಪಾಸಿಬಲ್ ಟು ಅಚೀವ್ ಇಟ್, ಆ್ಯಂಡ್ ದೀಸ್ ಸ್ಟೂಡೆಂಟ್ಸ್ ಹ್ಯಾವ್ ಪ್ರೂವನ್ ಇಟ್ ಓವರ್ ಆ್ಯಂಡ್ ಓವರ್ ಅಗೇನ್. ಎವ್ರಿ ಇಯರ್ ಇಫ್ ಯು ಸಿ ಚಿಲ್ಡ್ರನ್ ಆರ್ ಏಬಲ್ ಟು ಶೈನ್ ಆ್ಯಂಡ್ ಕಮ್ ಔಟ್. ಆ್ಯಂಡ್ ಈ ಮಕ್ಕಳು ನಮ್ಮ ಕರ್ನಾಟಕದಿಂದ ಬಂದಿರೋ ಮಕ್ಕಳು ಆಲ್ ಇಂಡಿಯಾ ಲೆವೆಲಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವರು ದೇ ಹ್ಯಾವ್ ಒನ್ and they have done very well in the national level examinations. So all the children out there who are seeing this program, please be rest assured it is possible to achieve your dreams. So dream big and draw inspiration. ಈ ಮಕ್ಕಳು ನೀವು ನೋಡಿದ್ರೆ ಬರೀ PUC ಅಲ್ಲಿ ಮಾತ್ರ ಅವ್ರು ಚೆನ್ನಾಗಿ ಮಾಡಿಲ್ಲ, ಅವರು ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮಿನೇಷನ್ಸ್ ಅಲ್ಲೂ ಚೆನ್ನಾಗಿ ಮಾಡಿದ್ದಾರೆ. ಸೊ ಯಾವ ಎಕ್ಸಾಮಿನೇಷನ್ ಅಂತ ನೀವು ಕೇಳಿದ್ರೆ JEE ಮೇನ್ ಇದೆ, JEE ಅಡ್ವಾನ್ಸ್ಡ್ ಇದೆ. ಇವಾಗ ಆರ್ಕಿಟೆಕ್ಚರಲ್ಲಿ ನೋಡಿ ಆಲ್ ಇಂಡಿಯಾ ರ್ಯಾಂಕಲ್ಲಿ ಟಾಪಲ್ಲಿ ಬಂದಿರೋ ಹುಡುಗಿನೂ ಇದ್ದಾರೆ. ಸೊ ಆಲ್ ಇಂಡಿಯಾ 5th ರ್ಯಾಂಕ್ ತಗೊಂಡಿದ್ದಾರೆ ರಕ್ಷಾ ಹೆಗ್ಡೆ ಅಂತ. ಸೊ ಈ ಥರ ನೀವು ನೋಡಿದರೆ ನೀಟ್ ಎಕ್ಸಾಮಿನೇಷನ್ ಇವಾಗ ಇದು ಆಲ್ ಇಂಡಿಯಾ ಲೆವೆಲಲ್ಲಿ ಕಂಪ್ಲೀಟ್ ಮಾಡಿದ್ರು. ಎಷ್ಟು ಡಾಕ್ಟರ್ಗಳು ಬಂದಿದ್ದಾರೆ ಅಂದರೆ ಈ ಮಕ್ಕಳೆಲ್ಲ ನೀಟ್ ಎಕ್ಸಾಮಿನೇಷನಲ್ಲೂ ಚೆನ್ನಾಗಿ ಬರೆದು ಮುಂದೆ ಬರ್ತಾರೆ. ಅದೇ ಥರ ಈಗ ನೀವು ನೋಡಿದರೆ ಈ ಮಕ್ಕಳು ನ್ಯಾಷನಲ್ ಲೆವೆಲ್ ಎಕ್ಸಾಮಿನೇಷನಲ್ಲಿ ಚೆನ್ನಾಗಿ ಮಾಡಿದ್ರು. ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ CET, COMEDK ಈ ಎಕ್ಸಾಮಿಗಳಲ್ಲೂ ಚೆನ್ನಾಗಿ ಮಾಡಿ ಅವರು ಮುಂದೆ ಬರ್ತಾ ಇದ್ದಾರೆ. ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಸ್ ಎಕ್ಸಾಮಿನೇಷನ್ ಇದೆ ಇವಾಗ, VIT, BITS ಈ ಎಕ್ಸಾಮಿನೇಷನ್ಗಳಲ್ಲೂ ಈ ಮಕ್ಕಳು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈ ವರ್ಷ ಪ್ಯೂರ್ ಸೈನ್ಸಸ್ಗೆ ಐಸರ್ ಎಕ್ಸಾಮ್ ಇದೆ. ಆ ಎಕ್ಸಾಮ್ನಲ್ಲಿ ಕೂಡ ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ ದಿ ಐಸರ್ ಎಕ್ಸಾಮಿನೇಷನ್ ದೇ ಡನ್ ಫೆನಾಮಿನಲಿ ವೆಲ್ and we have to join pure sciences in the various ICERs all over the country. ನನ್ನ ಮಗ ಪ್ರಣವ್ ಭಾರದ್ವಾಜ್ ಈ ವರ್ಷ ಸೆಕೆಂಡ್ PUC ಮುಗಿಸಿದ್ದಾನೆ ದೀಕ್ಷಾದಿಂದ. ಅವನ CET ರ್ಯಾಂಕು 224, ಐಸರ್ ರ್ಯಾಂಕು 257, IIT ಅಡ್ವಾನ್ಸ್ ರ್ಯಾಂಕು 6007. ಲಾಸ್ಟ್ ನನ್ನ 2 ವರ್ಷದ ಎಕ್ಸ್ಪೀರಿಯನ್ಸನ್ನು ನಾನು ಇವತ್ತು ಶೇರ್ ಮಾಡ್ತೀನಿ. ನಮಗೆ ದೀಕ್ಷಾ ಮೊದಲಿಂದಲೂ ಪರಿಚಯ, ಯಾಕೆಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಸುಮಾರು ಜನ ಹುಡುಗರು ದೀಕ್ಷಾದಲ್ಲಿ ಓದಿ ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತೊಗೊಂಡು ಪಾಸ್ ಆಗಿದ್ದರು. ಹಾಗಾಗಿ ನಮಗೆ ದೀಕ್ಷಾ ಒಂದು ನ್ಯಾಚುರಲ್ ಚಾಯ್ಸ್ ಅಂತ ಹೇಳ್ಬೋದು PUCಗೆ. ನನಗೆ ದೀಕ್ಷಾದಲ್ಲಿ ಇಷ್ಟ ಆಗಿದ್ದೇನು ಅಂದರೆ, ಒಂದು ಇಲ್ಲಿಯ ಫ್ಯಾಕಲ್ಟಿ ತುಂಬ ಕಮಿಟೆಡ್. ಅವರಿಗೆ ಮಕ್ಕಳ ಸ್ಕೋರು ಬಿಟ್ಟರೆ ಮೋಸ್ಟ್ಲಿ ಸೊ ಇಲ್ಲಿಯ ಫ್ಯಾಕಲ್ಟಿ ಕಮಿಟ್ಮೆಂಟ್ ಬಗ್ಗೆ ನಾನು ಮಾತಾಡಲೇಬೇಕು. 24 ಗಂಟೆ ಅವರು ಅವೈಲಬಲ್ ಇರ್ತಾರೆ ಮಕ್ಕಳಿಗೆ, ಅವರ ಡೌಟ್ಸನ್ನು ಕ್ಲಾರಿಫೈ ಮಾಡಲಿಕ್ಕೆ. ಟೈಮು, ವೀಕೆಂಡು ಇದನ್ನೆಲ್ಲ ನೋಡದೆ ಅವರು ಮಕ್ಕಳನ್ನು ಗೈಡ್ ಮಾಡ್ತಾರೆ. ಎರಡನೇದಾಗಿ ಎಸ್ಪೆಷಲಿ 2ನೇ ವರ್ಷ ಮಕ್ಕಳನ್ನು ಗ್ರೂಪ್ಸ್ ಆಗಿ ವಿಂಗಡಣೆ ಮಾಡಿ ಅವರಿಗೆ ಎಷ್ಟು ಕಾಂಪಿಟೇಷನ್ ಬೇಕೋ ಆ ಕರೆಕ್ಟ್ ಕಾಂಪಿಟೇಷನ್ ಸಿಗುವ ಹಾಗೆ ನೋಡ್ಕೊಳ್ತಾರೆ. ಸೊ ಬ್ಯಾಚಸ್ಸಲ್ಲಿ ಸ್ಕೋರ್ ಪ್ರಕಾರ ಡಿವಿಷನ್ಗಳಿರುತ್ತೆ, ಮತ್ತು ಏನೇನು ಎಕ್ಸ್ಪೆಕ್ಟೇಷನ್ ಇದೆ ಹುಡುಗರಿಂದ ಅದ್ರ ಪ್ರಕಾರ ಅವರಿಗೆ ಚಾಲೆಂಜಸ್ ಕೊಡ್ತಾ ಹೋಗ್ತಾರೆ. ಚಾಲೆಂಜಸ್ ಜಾಸ್ತಿ ಆಯಿತು ಅಂದರೆ ಅದರ ಪ್ರಕಾರ ಸ್ವಲ್ಪ ಕೌನ್ಸಿಲಿಂಗ್ ಕೂಡ ಕೊಡ್ತಾರೆ. ಈಗ ಎಲ್ಲ ಮಕ್ಕಳಿಗೂ ಒಂದೇ ಲೆವೆಲಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆಗಲ್ಲ, ಹಾಗಾಗಿ ಕೌನ್ಸಿಲಿಂಗದು ಇಂಪಾರ್ಟೆನ್ಸ್ ಇರುತ್ತೆ. ಅದನ್ನು ದೀಕ್ಷಾದಲ್ಲಿ ತುಂಬ ಚೆನ್ನಾಗಿ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಇದೆಲ್ಲದರಿಂದಾಗಿ ನನ್ನ ಮಗ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೆ ಪರ್ಫಾರ್ಮ್ ಮಾಡಿದ್ದಾರೆ. Everyone, I'm Raksha Dinesh Hegde from Diksha Excellence Batch. I've secured an All India rank of 12 in JEE Mains DR, KCET Architecture 3rd rank, and PU Board I've secured 6th rank to the state. So I come from a place called Sissi in Uttara Kannada, and my parents, both of them are doctors. So both my siblings are also both of them have chosen the medical field itself, whereas I have chosen architecture. And EB has been the right platform for me to do justice to my true potential. So right from the very beginning, we had weekly tests
so I could analyze my errors, and they were basically like rehearsals for my final exam, and I could perform well due to the constant analysis and guidance that my teachers gave. How teachers supported? One-on-one DP sessions where I had my Diksha parent help me in analyzing my mistake, many errors that I made, and how I could improve them every week, and timely support and guidance, not only academic but also emotional support was duly provided. So that was very helpful. About Diksha? So Diksha, I would say, is the right platform for everyone who is aiming to achieve good feat in both competitive and PU. ಎಲ್ರಿಗೂ ನಮಸ್ಕಾರ. ಮೈ ನೇಮ್ ಇಸ್ ತುಷಾ ಬಾಬು ಮಾಳಿಗೆ ಆ್ಯಂಡ್ I'm a student for 2 years at Diksha main campus in Kanakpura Road, and my JEE advanced rank was 4365, from which I got a seat at IIT Bombay Mechanical Branch, and my JEE mains percentile was 99.70. Along with that, I secured 87th state rank in KCET, 80th rank in COMEDK, as well as 178th rank in IAT, which is ICER's entrance exam. And I have to say that Diksha has played a very huge part in my preparation. They have guided me, they have supported me, all the teachers, all the faculty, the Diksha team. I was at revision in the Diksha EB batch, excellence batch, Ekalavya batch. So I want to thank those teachers as well. I want to thank the entire Vedantu team. And most of all, I need to thank my parents, because without their support, nothing would have been possible. And for all the future aspirants of JEE, and one thing I forgot to mention is NEET, I got a score of 486. So one thing I want to tell all the people who are aspiring is nothing is impossible if you just put in sincere daily effort. ದಿನ ಏನಾದರೂ ಒಂದು ಮಾಡಿದ್ರೆ, ಲೈಕ್ ಇಫ್ ಯು ಸಿಟ್ ಫಾರ್ 3 hours 4 hours ಎವ್ರಿ ಡೇ ಆ್ಯಂಡ್ ಡೂ ಇಟ್, ಶ್ಯೋರ್ಲಿ ಯು ವಿಲ್ ಗೆಟ್ ದ ರಿಸಲ್ಟ್ಸ್. ಸೊ ಸಿನ್ಸಿಯರ್ ಆಗಿ ಎಫರ್ಟ್ ಹಾಕಿದ್ರೆ ಇಟ್ ವಿಲ್ ನಾಟ್ ಗೋ ಟು ವೇಸ್ಟ್. ಜಸ್ಟ್ ಟ್ರಸ್ಟ್ ಯೋರ್ ಪ್ರಿಪ್ರೇಷನ್ ಆ್ಯಂಡ್ ಮೇಕ್ ಶೋರ್ ದಟ್ ಯು ಆರ್ ಆನ್ ದ ರೈಟ್ ಪಾತ್.